ಯೋಚನೆ ಅಯ್ಯೋ, ಏನ್ ತಲೆ ಕೆರ್ಕೊಂತ ಇದ್ಯಾ? ಇದು ಹೆಣ್ಣ ಮೀನಾ? ಅಲ್ಲ ಬಚ್ಚ, ಹೆಣ್ಣು ಮೀನು. ಹೆಣ್ಣಿಗೂ ಮೀನಿಗೂ ಏನ್ ವ್ಯತ್ಯಾಸ? ಅಷ್ಟು ಗೊತ್ತಾಗಲ್ವಾ? ಹೆಣ್ಣು ಮೀನಲ್ಲ, ಮೀನು ಹೆಣ್ಣಲ್ಲ. ಹೆಣ್ಣಿಗೂ ಮೀನಿಗೂ ಏನ್ ವ್ಯತ್ಯಾಸ? ಜಾಸ್ತಿ ತಲೆ ಕೆಡಿಸ್ಬೇಡ. ಇದನ್ನ ಯಾರಾದ್ರೂ ಬುದ್ಧಿವಂತರನ್ನ ಮಾತ್ರ ಕೇಳಬೇಕು. ವೆಯ್ಟ್ ಅ ಮಿನಿಟ್. ಹಲೋ, ಪ್ಲೀಸ್ ಕಮ್ ಇನ್. ಸ್ವಲ್ಪ ಇವ್ರದೇನೋ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಏನು ಸಾರ್, ಇದು ಹೆಣ್ಣ ಮೀನಾ? ಇದೇನ ನಿನಗೇನು? ದಯವಿಟ್ಟು ಹೇಳಿ ಸರ್, ಹೆಣ್ಣ ಮೀನಾ? ನೀರಲ್ಲಿದ್ರೆ ಇದು ಮೀನು, ಆಹಾ, ಆಚೆ ಬಂದ್ರೆ ಇದು ಹೆಣ್ಣು. ಓಹೋ, ಸದ್ಯಕ್ಕೆ ಇದು ಕಲ್ಲು. ಕರೆಕ್ಟ್. ನೀನ್ ಪಕ್ಕದಲ್ಲಿ ತೆಪ್ಪಗ್ ನಿಲ್ಲು. ಲೇ, ನೀನ್ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವನ್ ತರನೇ ಆಗ್ಬಿಡ್ತೀಯ. ಸುಮ್ನೆ ನಡಿ. ಈ ಬಂದೆ. ಇನ್ನೊಂದು ವಾರದಲ್ಲಿ ಈ ಕಾಲ್ ಓಡ್ಬೇಕು. ಈಗ ನೀವ್ ಓಡುತ್ತೆ. ಅಲ್ಲ, ಈಗ ನಾನ್ ಓಡ್ಬೇಕಾ ಇಲ್ಲ ನನ್ ಕಾಲ್ ಓಡ್ಬೇಕಾ? ನೀನು ನಿನ್ ಕಾಲಲ್ಲಿ ಓಡ್ಬೇಕು. ಕರೆಕ್ಟಾ? ಕರೆಕ್ಟ್. ನೀನು ಓಡಬೇಕು, ಓಡಾಡಬೇಕು. ಇವ್ರು ಯಾರು ಬೇಡ. ನಾನೇ ನನ್ನ ದೋಸ್ತಗ್ ಮಸಾಜ್ ಮಾಡ್ತೀನಿ. ಆಯಿಲ್ ಕೊಡು, ಬೇಗ ಕೊಡು. ಕೊಟ್ಟೆ. ಹೋಗು, ಹೋದೆ. ಬೇಗ ಹೋಗು. ಬರೀ ಆ ಎಣ್ಣೆ ಸುಖ ನೋಡ್ತಿದ್ದವನಿಗೆ ಈ ಎಣ್ಣೆ ಸುಖ ನೋಡ್ಬೇಕು ಅನಿಸ್ತಾ ಇದೆಯಾ? ಅಪ್ಪ ಮಾರಯ್ಯ, ನಿಂದು ಮಾಲಿಶ್ ಮಾಡಕ್ ಕೈಯಲ್ಲ. ಬೇರೆ ಕೆಲಸ ಆದ್ರೆ ನೋಡ್ಕೊ, ನಾನು ಮಾಲಿಶ್ ಮಾಡಿಸ್ಕೊತೀನಿ. ಮಾಲಿಶ್ ಮಾಡ್ಬೇಕು ಅಂದ್ರೆ ಕೈ ಮೃದುವಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ನಾನ್ ಮಾಲಿಶ್ ಮಾಡ್ತೀನಿ. ಅಯ್ಯೋ, ನೀನ್ ಯಾಕಮ್ಮ ಮಾಡ್ತೀಯಾ? ಮೀನಾಕ್ಷಿ ಮಾಡ್ತಾರೆ ಬಿಡು. ಅದಾ? ಅದ್ಕೆ ಮಾಲಿಶ್ ಮಾಡ್ಬೇಕು. ಶುರು ಹಚ್ಕೊ ಮೀನಾಕ್ಷಿ. ಏನು ಮಾಡ್ತಾ ಇದ್ದೆ ಅಲ್ಲಿ? ನೀವೇನ್ ಹೇಳಲೇ ಇಲ್ಲ. ಹೌದಾ? ಬಾಯ್. ಏನು? ಈಗ ನನ್ನ ನೋವೆಲ್ಲ ಮಾಯ ಆಗೋಯ್ತು. ನೋವೆಲ್ಲ ಎಲ್ಲಿ ಶಿಫ್ಟ್ ಆಗೋಯ್ತು? ಕಾಫಿ ನನಗೆ ಇಷ್ಟ ಇಲ್ಲ. ಗೊತ್ತು, ಅದಕ್ಕೆ ಟೀ ತಂದಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಯಾಕೆ, ಸಕ್ಕರೆ ಕಮ್ಮಿನಾ? ಇಲ್ಲ, ಸಕ್ಕರೆ ಜಾಸ್ತಿ ಆಗೋಯ್ತು. ಹಲೋ, ನಾನು ಪರಂಧಾಮ. ಗುಡ್ ಸಿಗ್ಲಿಲ್ವಾ? ಮೈಕೈ ಟೆಸ್ಟಿಂಗ್ 1 2 3. ನೀನಾ? ಹಲೋ, ಇದ್ಯಾರು? ಅದು ನಮ್ ಸಂಗೀತ ಎಲ್ಲಿ? ಸಂಗೀತ ಹೆಂಗ್ರಿ ನಿಮ್ದು? ಅದು ಎಲ್ರದ್ದು. ಯಾರು ಬೇಕಾದ್ರೂ ಬಾರಿಸ್ಬೋದು, ಯಾರು ಬೇಕಾದ್ರೂ ನುಡಿಸ್ಬೋದು. ಅಯ್ಯೋ, ನಾವ್ ಕೇಳಿದ್ದು ನಮ್ಮ ಮಗಳ ಸಂಗೀತ ಎಲ್ಲಿ ಅಂತ. ಓಹೋ, ಸಂಗೀತ ನಿಮ್ ಮಗಳ? ಮನೆಯಿಂದ ಆಚೆ ಕಳ್ಸಿದ್ ನೀವೇನಾ? ವಾಪಸ್ ಕರ್ಕೊಂಡು ಹೋಗ್ ಬಂದ್ರ? ಇಲ್ಲ, ಜೊತೆಲಿರೋಣ ಅಂತ ಬಂದ್ವಿ. ಅಲ್ವೇನ್ರಿ? ಸರಿ ಗಮ ಪದ ನಿಸ ಜೊತೆ ನೀವೆಲ್ಲ ಅಪಸ್ವರ ಇದ್ದಂಗೆ. ನಾವ್ ತಾಳ ಹಾಕೊಂಡು ಮೇಳ ನಡೆಸ್ತೀವಿ. ಯಾಕ್ರಿ ನನ್ ಕಾಲ ಎಳಿತಾ ಇದ್ದೀರಾ? ನಿಮ್ ಕಾಲ್ ಯಾಕೆ ಎಳೆಯೋಣ ಅಳಿಯಂದ್ರೆ? ಅಳಿಯಂದ್ರ? ನಾನ್ ನಿಮ್ ಅಳಿಯಂದ್ರಲ್ಲ, ನಿಮ್ ಮಗಳನ್ನ ಮದ್ವೆ ಆಗೋನು ಟಿಂಗ್ 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 ಅಲ್ಲಿ. ನೀನಲ್ವಾ? ಬ್ರೋಕರ್ ಅಳಿಯಂದ್ರೆ? ಪುಣ್ಯಾತ್ಮ. ಪರಮಾತ್ಮ ಅಲ್ಲ, ನಾನು ಪರಂಧಾಮ. ಹೇಳಿದ್ದು ಅವನ್ಗೆ. ನಮ್ಗೆ ನೀವೇ ಪರಮಾತ್ಮ ಅಲ್ವೇನ್ರಿ? ನಿಮ್ಗೆ ಕೋಟಿ ಕೋಟಿ ಪುಣ್ಯ ಸಿಗ್ಲಿ. ಕೋಟಿ ಕೋಟಿ ಸಿಗ್ಲಿ. ದಯವಿಟ್ಟು ಕೈ ತೆಗಿತೀರಾ? ನೀವ್ಯಾರು? ನಾವು ಅಲ್ವೇನ್ರಿ? ನಮ್ಮ ಮಗಳಿಗೆ ಬಾಳ್ ಕೊಟ್ಟ ನಿಮಗೆ ಕೋಟಿ ಕೋಟಿ ಪುಣ್ಯ ಸಿಗ್ಲಿ. ಕೋಟಿ ಕೋಟಿ ಸಿಗ್ಲಿ. ಒಂದ್ ನಿಮಿಷ ಬರ್ತೀರಾ? ನೀವಲ್ಲ, ನೀವು. ನಾವ?
ಸಂಗೀತನ್ ಮದ್ವೆ ಆಗ್ತಾ ಇರೋದು ಈ ಅಣ್ಣ ಅಲ್ಲ, ಆ ಅಣ್ಣ. ಬನ್ನಿ ತೋರಿಸ್ತೀನಿ. ಅವ್ರಿಗೂ ಕೋಟಿ ಕೋಟಿ ಪುಣ್ಯ ಸಿಗ್ಲಿ. ಇವರಿಂದ ಓಡಾಡ್ತಾ ಇದ್ರೆ ನನಗೆ ಸಿಗೋದು ಪುಣ್ಯ ಅಲ್ಲ, ಆಯಾಸ. ಯಾವ್ದಿದು ಬಾಣ್ಲಿ? ಆ, ಇದು ನನ್ ಓ ಫ್ಯಾಮಿಲಿ. ಬಾಣ್ಲಿ ಫ್ಯಾಮಿಲಿನಾ? ನಿಮ್ ಕಾಲೆಲ್ಲಿದೆ ಯಾಕೆ ನಮಸ್ಕಾರ ಮಾಡಕ್ಕೆ? ಕಾಲಲ್ಲಿ ನಮಸ್ಕಾರ ಮಾಡ್ತೀರಾ? ಇಲ್ಲ ಇಲ್ಲ, ನಮ್ ಮಗಳಿಗೆ ಬಾಳ್ ಕೊಡ್ತಾ ಇದೀರಲ್ಲ, ನಿಮ್ ಕಾಲಿಗೆ ನಮಸ್ಕಾರ ಮಾಡೋಣ ಅಂತ. ಅದೆಲ್ಲ ಏನೋ ಬೇಡ, ಹೋಗಿ ಊಟ ಮಾಡೋಗಿ. ಊಟನಾ? ಮದ್ವೆ ಮುಗಿಸ್ಕೊಂಡು ಹೋಗ್ತೀರಾ? ಇಲ್ಲ, ಇಲ್ಲೇ ಇರ್ತೀವಿ. ಅಲ್ವೇನ್ರಿ? ಹೋಗಿ ನಿಮ್ ಫ್ಯಾಮಿಲಿಗೆ ಊಟ ಬಡ್ಸು. ಓಕೆ, ಬನ್ನಿ ಚಿಕ್ಕ, ಹೋಗಿ. ಬನ್ನಿಪ್ಪ, ಹೈ. ನಡೀರಿ. ಈ ಜನವರಿ ತಿಂಗಳಲ್ಲಿ ಮದುವೆ ಇಟ್ಕೊಂಡ್ರೆ ಹೆಂಗೆ? ಹಾಗಾದ್ರೆ ಫೆಬ್ರವರಿ ಮದುವೆ ಇಟ್ಕೊಳಕ್ ಆಗಲ್ಲ. ಯಾಕೆ? ಜನವರಿಲೇ ಮುಗ್ದೋಗಿರುತ್ತಲ್ಲ. ತಿಂಗಳು ಮದುವೆ ಇಟ್ಕೊಳಕ್ ಆಗುತ್ತಾ? ಫೆಬ್ರವರಿ 30ಕ್ಕೆ ಮದುವೆ ಇಟ್ಕೊಂಡ್ರೆ ಹೇಗೆ? ಫೆಬ್ರವರಿ 30 ಇದೆ, 31ಕ್ಕೆ ಇಟ್ಕೊಳ್ಳೋಣ. ಸದ್ಯಕ್ಕೆ ಇದೊಂದು ಇಟ್ಕೋ. ಓ, 1ಕ್ಕೆ ಇಟ್ಕೊಂಡ್ವಾ? ಹೇಳ್ರಿ ಮೇಲೆ, ಏನ್ರಿ ನಿಮ್ ಹೆಸರು? ಯಾಕೆ ನಿಮಗ್ ಗೊತ್ತಿಲ್ವಾ? ಶತ್ರು. ಯಾರು ಇಟ್ಟಿದ್ದು? ಇನ್ ಯಾರು ಇಟ್ಟಿರ್ತಾರೆ? ಅವ್ರ ಅಪ್ಪ ನಾವು ಮನ ಇಟ್ಟಿರ್ತಾರೆ. ಅದ್ ನನಗ್ ಗೊತ್ತು. ಗೊತ್ತಿದ್ಮೇಲೆ ನಮ್ಮನ್ನ ಕೇಳ್ತೀರಿ? ನಿಮ್ ಅಪ್ಪ ಅಮ್ಮ ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ. ಥ್ಯಾಂಕ್ಸ್. ಅದಕ್ಕೆ ಇವಾಗ ನೀವ್ ನನ್ ಶತ್ರು ಆಗ್ತೀರಾ? ಇವ್ರಿಗೆ ರಾಂಗ್ ರೂಟ್ ತೋರಿಸಿ ನನ್ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಅಪ್ಪ, ಇವ್ರು ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಾನೇ ಇರ್ತಾರೆ. ಥ್ಯಾಂಕ್ಸ್. ಬಾಯ್, ನಮಗೂ ತಮಾಷೆ ಮಾಡಕ್ ಬರುತ್ತೆ, ನಾವು ಕಾಮಿಡಿ ಅನ್ಸೆ, ಗೊತ್ತಾ ಅಲ್ವೇನ್ರಿ? ಮತ್ತೆ ನಗರಿ. ನಡೀರಿ. ಎಲ್ಲ ಇವ್ರೇ ರೂಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನನಗ್ ಮಕ್ ಕೂಗಿತಾರೆ. ನಾನಿನ್ನೂ ಉಗ್ದಿಲ್ಲ. ನೀನು ತೀರಿಸ್ಕೊಂಡ್ಬಿಡು. ಉಗಿದ್ರು ಒದಿಯಲ್ಲ ತಾನೇ? ನೀನ್ ಯಾಕೆ ಕೆಳಗ್ ಮಲಗಿದೀಯಾ? ನೀನ್ ಬಂದ್ಮೇಲೆ ನಿನ್ ಮೇಲೆ ಮಲಗಣ ಅಂತ. ಛೀ, ಇನ್ನು ನನ್ನಿಂದ ಆಗಲ್ಲ. ನನ್ನಿಂದನೂ ಆಗೋದಿಲ್ಲ. ನಿನಗೇನಾಗಲ್ಲ? ನನಗೆ ನೀನ್ ಬಿಟ್ಟಿರೋಕ್ ಆಗೋದಿಲ್ಲ. ಹೌದು, ನಿನ್ಗೇನಾಗೋದಿಲ್ಲ? ನನಗೆ ನಿನ್ನ ಕಂಡ್ರೆ ಆಗಲ್ಲ. ಹೌದಾ? ನನ್ ಡೈಲಾಗ್ ನೀನ್ ಹೇಳ್ತಿದ್ಯಾ? ಈ ಜೋಕ? ಇಲ್ಲ, ಲವ್. ಅಯ್ಯೋ, ಲವ್ ಮಾಡಕ್ಕೆ ಬಿಡಲ್ವಲ್ಲ ಯಾರು ಇಲ್ಲಿ. ಆ ನಿನ್ ದೋಸ್ತು ನನ್ನೇ ಕಾಲ್ ಮಾಲಿಶ್ ಮಾಡು ಅಂತಾನೆ. ನಿಮ್ಮ ಅಪ್ಪ ತಾನ ಅವ್ನ್ ಕಾಲ್ ಮುರಿದಿದ್ದು, ಅದಕ್ಕೆ ಅವ್ನ ಮಗಳ ಕೈಯಲ್ಲೇ ಇವನ್ ಕಾಲ್ ಮಾಲಿಶ್ ಮಾಡಿಸ್ಕೊತಿದ್ದಾನೆ. ನನ್ ಕೈ ನೋಯ್ತಾ ಇದೆ. ಅಷ್ಟೇ ತಾನೆ, ನಾನ್ ಮಾಲಿಶ್ ಮಾಡ್ತೀನಿ. ಇಲ್ಲಿ ಆ ಸಂಗೀತ ಇದ್ದಾಳಲ್ವಾ? ಇಲ್ಲಿ ಸಂಗೀತ ಅಲ್ಲಿದ್ದಾಳೆ, ಇಲ್ಲಿರೋದು ನೀನು. ನಿನ್ ದೋಸ್ತು ಸಂಗೀತನ ಕರಿಬಹುದಲ್ಲ ಮಾಲಿಶ್ ಮಾಡೋಕೆ? ಸಂಗೀತ ಕೈಲಿ ಮಾಲಿಶ್ ಮಾಡಿಸ್ಕೊಂಡ್ರೆ ಅವ್ನ್ ರಕ್ತ ಬಿಸಿ ಆಗತ್ತೆ ಅಂತ ನಿನ್ ಕೈಲಿ ಮಾಡಿಸ್ಕೊಂಡಿರ್ಬೇಕು. ಇದೇನಿದು? ಸೀರೆ. ನಂಗ? ಹಾ, ನನಗೆ. ನೀನು ಸೀರೆ ಉಟ್ಕೋತೀಯ? ಈ ಸೀರೆ ಈಗ್ಲೇ ಕೊಟ್ರೆ ನಾನು ಉಟ್ಕೋತೀನಿ. ಆಸೆ ಬೇಡವಾ? ಬೇಕು, ಈ ಸೀರೆ ಬೇಕು. ನೀನ್ ಇಲ್ಲಿ ಕೊಟ್ರೆ ನಾನಿದ್ದು ನಿನಗೆ ಕೊಡ್ತೀನಿ. ಅರೆ ಮೀನಾಕ್ಷಿ, ಇಲ್ಲೇನ್ ಮಾಡ್ತಿದ್ಯಾ? ಬಾ ಬಾ ಬಾ, ಅವ್ರ ಕರೀತಿದ್ದಾರೆ. ಹೋಗು. ಅಲ್ಲ, ಹೋಗು ಮೀನಾಕ್ಷಿ, ಅವ್ರ ಕಾಲ್ ತುಂಬಾ ನೋಯ್ತಿರ್ಬೇಕು, ನೀನೇ ಮಾಲಿಶ್ ಮಾಡ್ಬೇಕಂತ. ಏನಿದು? ಸೀರೆನಾ? ನನಗೋಸ್ಕರ ತಂದ್ರ? ತುಂಬಾ ಫಾಸ್ಟ್ ನೀವು. ಥ್ಯಾಂಕ್ ಯು. ಎಲ್ಲ ಇವಳೆ ಮಾತಾಡ್ತಾಳೆ, ಇವಳೆ ತಗೊಂಡ್ ಹೋಗ್ತಾಳಲ್ಲಪ್ಪ. ಈ ರೂಟಿಂಗ್ ಚೇಂಜ್ ಆಗೋಯ್ತು. ಮೀನಾಕ್ಷಿ ಇಲ್ಲಿ, ಸಂಗೀತ ಅಲ್ಲೇ. ಯಾರು ಇಲ್ಲ. ಆದ್ರೂ ಈ ಮನೆಯಲ್ಲಿ ಯಾವನಾದ್ರೂ ಗುದ್ದಂಗಿರುತ್ತೆ, ಇಲ್ಲ ಒದ್ದಂಗಿರುತ್ತೆ, ಅರ್ಥನೇ ಆಗಲ್ಲ. ಸೀರೆ ಹೇಗಿದೆ? ಸೀರೆ ಸೀರೆ ಹಂಗಿರುತ್ತೆ, ಇನ್ನಂಗಿರುತ್ತೆ. ನನ್ನ ಮೇಲೆ ಹೇಗಿದೆ? ನಿನ್ ಮೇಲೆ ಮಾತ್ರ ಮ್ಯಾಕ್ಸಿ ತರನ ಕಾಣಿಸುತ್ತೆ, ಸೀರೆ ಸೀರೆ ತರನೇ ಇದೆ ನಿನ್ ಮೇಲೆ ಕೂಡ. ನಿಮ್ಗೆ ಯಾವಾಗ್ಲೂ ತಮಾಷೆನಾ? ನೀವೇ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಇಲ್ಲ, ನಾವಿಬ್ರು ಜೊತೆ ನಡೆಯೋಣ.
ಗೋಲ್ಮಾಲು ಉಲ್ಟಾ ಪಲ್ಟಾ. ಮೀನಾಕ್ಷಿ, 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 ಯಾಕೆ ಒಂಥರ ಇದೆಯಾ? ಏನಾಯ್ತು? ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು ಬಿಡುವೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಹೇಳ್ದೆ ವಿಧಿ ಇಲ್ಲ. ಸರ್ ಸರ್, ಏಯ್ ನಿನ್ನೆ ಕಂಡ್ ಬಾರ. ಕುದುರೆಗಳನ್ನ ಯಾವತ್ತು ನೋಡಿಲ್ವಾ ನೀನು? ನೀನ್ ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮನೇಲಿ ಅವಳು ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅನ್ನೋದನ್ನ ಮರಿಬೇಡ. ನೀ ಅವಳನ್ನ ಮಾತಾಡಿಸ್ತಾ ಇಲ್ಲ, ನಗಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ನನ್ನ ಹತ್ರನೂ ಒಂದು ಕಂಪ್ಲೇಂಟ್ ಇದೆ. ಯಾರ ಮೇಲೆ? ನಿನ್ ಮೇಲೆ. ನನ್ನ ಹುಡುಗಿ ಕೂಡ ನೀನ್ ಅವಳ ಹತ್ರ ನಡ್ಕೊಳ್ಳೋ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ಅವಳು ಹೇಳಿದ್ ನಿನ್ ಗೊತ್ತಾಗಬೇಕು ಅಂತ ಹೇಳಿದ್ನೆ ಹೊರತು ಸತ್ಯವಾಗ್ಲೂ ನಿನ್ ಮನಸ್ಸು ನೋಯಿಸ್ಬೇಕು ಅಂತೂ ಅಲ್ಲ. ನಿನಗ್ ನಿಶ್ಚಯ ಮಾಡಿದ ಹುಡುಗಿ ಅಂದ್ರೆ ನನ್ನ ತಂಗಿ ಸಮಾನ ಕಣೋ. ನಾನು ಅವಳ ಜೊತೆ ತಪ್ಪಾದ ರೀತಿ ನಡ್ಕೋತೀನ. ಒಂದ್ ವೇಳೆ ಅವಳಿಗ ಆ ರೀತಿ ಅನ್ಸಿದ್ರೆ ನಾನು ಅವಳ ಕ್ಷಮಾಪಣೆ ಕೇಳ್ತೀನಿ ಕಣ. ದೋಸ್ತ್, ನನ್ ಬಗ್ಗೆ ನನಗಿಂತ ನಿನಗ್ ಚೆನ್ನಾಗ್ ಗೊತ್ತಲ್ಲ, ಅಂಥದ್ರಲ್ಲಿ ನಾ ರೀತಿ ನಡ್ಕೋತೀನ? ನೀ ನನ್ ಪ್ರಾಣ ಕಣ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಆ ರೀತಿ ತಪ್ಪು ಮಾಡಿಲ್ಲ ಕಣ, ಮಾಡಿಲ್ಲ. ದೋಸ್ತ್, ನನ್ನ ಕ್ಷಮಿಸ್ಬಿಡು ದೋಸ್ತ್, ನನ್ನ ಕ್ಷಮಿಸ್ಬಿಡು. ನನ್ ದೋಸ್ತ್ ನನ್ಗೆ ಹೇಳ್ದೆ ಏನೂ ಮಾಡೋದಿಲ್ಲ, ಅವನ್ ತಪ್ಪು ಮಾಡೋದಿಲ್ಲ. ಅವನಾಗೆ ತಪ್ಪು ಮಾಡಿದ್ರು ನಾನು ಹೇಳ್ಬಿಟ್ಟೆ ಮಾಡ್ತಾನೆ. ನನ್ನಿಂದ ಅವನು ಯಾವತ್ತು ಏನು ಮುಚ್ಚಿಟ್ಟಿಲ್ಲ. ನೀನು ಅವನ ತಪ್ಪು ಅರ್ಥ ಮಾಡ್ಕೊಂಡಿದ್ಯಾ? ನಾನ್ ತಪ್ಪಾಗಿ ಹೇಳ್ತಿಲ್ಲ, ನೀನ್ ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದೀಯ. ನಾನು ಹೇಳಿದ್ದಷ್ಟು ನಿಜ. ನನ್ ದೋಸ್ತ್ ಯಾವತ್ತೂ ಕಣ್ಣೀರ್ ಹಾಕಿರ್ಲಿಲ್ಲ. ಅವ್ನ್ ಕಣ್ಣೀರ್ ಹಾಕಿದ್ಮೇಲೆ ನಾನ್ ಬದುಕಿದ್ರೆ ಎಷ್ಟು, ಸತ್ರ ಎಷ್ಟು. ಇಲ್ಲಿ ನೋಡು, ನನ್ ದೋಸ್ತ್ ಮೇಲೆ ಯಾವತ್ತು ತಪ್ಪರ್ಸ್ಬೇಡ. ಹುಷಾ. ಸಂಗೀತ, ಏನ್ ನೀವ್ ಮಾಡ್ತಿರೋದು? ಕೂತ್ಕೊಂಡ್ ಮಾತಾಡಿ. ಅರೆ, ನೀ ಮೇಲ್ ಕೂತ್ಕೋ. ನಾನು ರೌಡಿನೇ ನಿಜ, ಆದ್ರೆ ನನ್ ದೋಸ್ತ್ ಪ್ರೀತಿ ಮಾಡ್ರ ಹುಡುಗಿ ಮೇಲೆ ಕೈ ಹಾಕೋಷ್ಟು ಕೆಟ್ಟು ನಾನಲ್ಲ. ನೋಡು, ನನ್ ನಡವಳಿಕೆನಾದ್ರೂ ನಿನಗೆ ಸರಿಲ್ಲ ಅಂತ ಅನಿಸಿದ್ರೆ ನನ್ ಕ್ಷಮಿಸ್ಬಿಡು. ನೀನು ನನ್ ದೋಸ್ತ್ ಹೆಂಡತಿ ಆಗೋಳು, ನನಗೆ ದೇವ್ರ ಸಮಾನ. ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸು. ನಾನೇ ಬ್ಯಾಲೆನ್ಸ್ ಆಗಿ ನಡ್ಕೊಂಡ್ ಬರ್ತಾ ಇದ್ದೆ, ನೀನೇನು ಎದುರ್ತಿಯಲ್ಲಪ್ಪ. ಪರವಾಗಿಲ್ಲ, ಇಟ್ಕೋ. ಆಮೇಲೆ ಬಿಟ್ಬಿಡ್ಬೇಡ. ಈಗೇನ್ ಮಾಡೋದು? ಆದಷ್ಟು ಬೇಗ ವಿಷಯನ ದೇವಿಗೆ ತಿಳಿಸ್ಬೇಕು. ಅವಳೊಬ್ಬಳ ಕೈಲೇ ಇದನ್ನ ಸಾಲ್ವ್ ಮಾಡಕ್ ಸಾಧ್ಯ. ಅದಕ್ಕೆ ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಐಡಿಯಾ ಕೊಡಯ್ಯ. ಐಡಿಯಾನ? ಏನಾದ್ರೂ ಬೇಕು ಕೊಡೋ. ಕುದುರೆಲಿ ಅದ್ದಿ ಕೊಡ್ಲಾ? ಒಂದ್ ನಿಮಿಷ ಇರ್ರಿ, ಐಡಿಯಾ ಬೇಗ ಬರಲ್ಲ. ಒಳ್ಳೆ ಐಡಿಯಾ ಕೊಟ್ರೆ ಹಿಂಗೆ ಆಗದು.
ನಾವೇನ್ ಕಳ್ರ ಇಲ್ವಲ್ಲ ಮತ್ತೆ ಯಾಕಿದ್ರು ಹೌದಲ್ವಾ ಆರಾಮಾಗಿ ಹೋಗೋಣ. ನಾವ್ಯಾಕೆ ಸ್ಲೋ ಆಗಿ ಹೋಗ್ಬೇಕು ಹೌದಲ್ವಾ ಕರೆಕ್ಟ್ ಆಗಿ ಹೋಗೋಣ ನಡಿ. ಇಷ್ಟೊತ್ತಿನಲ್ಲಿ ನಾವ್ ಯಾಕೆ ಬರ್ಬೇಕು ಎಲ್ರು ಮಲಗಿರ್ತಾರೆ ಅದಕ್ಕೆ. ಹಂಗಾರೆ ಎದ್ರಿಕೆ ಯಾಕೆ ಧೈರ್ಯವಾಗಿ ಹೋಗೋಣ. ಮಲಗಿದ್ರೆ ಕಣ್ ಮುಚ್ಚಿರುತ್ತೆ, ಕಿವಿ ಯಾವಾಗ್ಲೂ ಓಪನ್. ಕಿವಿಗೆ ರೆಪ್ಪೆ ಇಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಅಕಸ್ಮಾತ್ ಈ ಕತ್ಲೆಯಲ್ಲಿ ನಾನು ಯಾರಾದ್ರೂ ನೋಡ್ಬಿಟ್ರೆ ಬೆಳಕಲ್ಲಿ ನಿನ್ ಮುಖ ಯಾರಿಗೂ ಕಾಣಲ್ಲ, ಕತ್ಲಲ್ಲಿ ಕಾಣುತ್ತಾ? ನಡಿ. ಅಕಸ್ಮಾತ್ ಯಾರಾದ್ರೂ ಬಂದು ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳಿ? ಅವ್ರ ನೆರಳು ಅಂತ ಹೇಳು. ಕರೆಕ್ಟ್. ಇಷ್ಟೊತ್ನಲ್ಲಿ ನೀನ್ ಒಬ್ನೇ ಬರ್ಬೋದಿತ್ತಲ್ಲ, ನನ್ನನ್ ಬೇರೆ ಯಾಕೆ ಕರ್ಕೊಂಬಂದೆ? ಸಿಗಾಕಂಡ್ರೆ ಒದೆ ತಿನ್ನ ಕಂಪ್ನಿ ಇರ್ಲಿ ಅಂತ. ಒಂದ್ ನಿಮಿಷ ಇರು. ಒಳ್ಳೆ ಫ್ರೆಂಡ್. ಕೋದಂಡ್ರಮ ಮೀನಾಕ್ಷಿ, ಮೀನಾಕ್ಷಿ ಕೋದಂಡ್ರಮ, ಸಂಗೀತ, ಸಂಗೀತ ಕೋದಂಡ್ರಮ, ಆ ಕೋದಂಡ್ರಮ, ಈ ಕೋದಂಡ್ರಮ, ಈ ಮದ್ವೆ ಇದು ಏನಿದು? ನೀನ್ ಯಾಕೆ ಬಂದ ಅಲ್ಲ, ಅದು ಮೀನಾಕ್ಷಿ, ಸಂಗೀತ, ಕೋದಂಡ್ರಮ, ಆ ಕೋದ ಇದು ಮದ್ವೆ. ನಿಮ್ಮ ಪ್ರೀತಿ ಸತ್ಯನಾ? ಏನ ಮಾತಾಡ್ತಿದ್ಯಾ? ಕುಡ್ದಿರ್ತಿದ್ಯಾ? ಕುಡ್ದಿದ್ದೀನಿ. ಕುಡ್ಕ ಅಂದ್ಮೇಲೆ ನಿಜ ಹೇಳಲೇಬೇಕು. ಐ ಆಮ್ ಸಾರಿ ಶತ್ರು, ಐ ಆಮ್ ಹೆಲ್ಪ್ಲೆಸ್. ನಿಜ ಹೇಳಲೇಬೇಕು. ಏನಣ್ಣ ನೀವು ಮಲಗಿದ್ರೆ ಅಂತ ನಾವು ಬಂದ್ವಿ. ನಾವ ಅಲ್ಲಲ್ಲ, ನಾವಿಬ್ರು ಬಂದ್ವಿ. ಶತ್ರು ಒಳಗೆ ನಿಮ್ ಸಿಸ್ಟರ್ ಹತ್ರ ಮಾತಾಡಕ್ ಹೋಗಿದ್ದಾನೆ. ಏನೋ ನಿಜ ಹೇಳಿದ್ರು ಹೊಡಿತಾರಲ್ಲಪ್ಪ. ಮಾತ್ ಕೇಳಿ ಅಣ್ಣ, ದಯವಿಟ್ಟು ನನ್ನ ಮಾತ್ ಕೇಳಿ. ನೇಣ್ ಹಾಕ್ಬೋದು, ಕಟ್ಟಾಕಿ ಕತ್ತರಿಸ್ಬೋದು. ಆಮೇಲೆ ಏನಾಯ್ತು? ಹೊಡಿಲಿಲ್ವಾ ನೀನು? ಒಡಿಲಾ? ಸುಮ್ನಿರಪ್ಪ. ನನ್ನ ಮಗನೇ ಮ್ಯಾಟ್ರ್ ಇಷ್ಟು ಸೀರಿಯಸ್ ಆಗಿದೆ, ನೀನ್ ಆಟ ಆಡ್ತಾ ಕೂತಿದ್ಯಾ? ಹೌದಪ್ಪ, ಆಟ ಆಡ್ತಾ ಕೂತಿದ್ದೀನಿ. ಅವ್ರು ನಮ್ಮನ್ನ ಯಾವ ರೀತಿ ಸಾಯಿಸ್ಬೋದು ಅಂತ ಟಾಸಾಕ್ ನೋಡ್ತಾ ಇದ್ದೀನಿ. ಅಯ್ಯ ನಿಲ್ಸ ನೀನ್ ಪಿಟೀಲ್ನ. ಏನ ಅವ್ರಿಬ್ರಿಗೆ ಮದ್ವೆ ಆದ್ರೆ ನನ್ ರೂಟ್ ಕ್ಲಿಯರ್ ಆಗುತ್ತೆ ಅನ್ಕೊಂಡೆ. ಯಾವನಿಗೆ ಗೊತ್ತಿತ್ತು ಹಿಂಗಾಗುತ್ತೆ ಅಂತ? ನೋಡು, ಇಂಥ ಸಮಯದಲ್ಲಿ ನಾವು ಭಯ ಪಟ್ಕೊಂಡು ಬಚ್ಚಿಟ್ಕೊಂಡ್ರೆ ಕೇರ್ ಅಂಡ್ ಕಂಪ್ನಿ ಚೂರ್ ಚೂರ್ ಆಗೋಗ್ಬಿಡುತ್ತೆ. ಹಾಗಾಗಕ್ ಮುಂಚೆ ಏನಾದ್ರೂ ಮಾಡಿ ವಿಷಯನ ದೇವಿಗೆ ಹೇಳಿ. ಅಯ್ಯಪ್ಪ, ಮತ್ತೆ ಹೋಗ್ಬೇಕಾ? ಹೋಗ್ಲೇಬೇಕು. ಯಾವನೇ ಇವನು? ತಲೆ ಬಿದ್ರೆ ತಲೆನೇ ಹೋಗುತ್ತೆ, ಬಾಲ ಬಿದ್ರೆ ಬುಡಾನೇ ಹೋಗುತ್ತೆ. ನೀನ್ ಹಣೆ ಬರ್ ನೋಡ್ತೀನಿ ಇರು. ತಲೆ ಬಾಲ, ಬಾಲ ತಲೆ, ನಾನ್ ತಲೆ, ಇವನು ಬಾಲ. ನೋಡಿ ಈ ಗೋಲ್ಮಾಲ್. ಈ ಹಸು ತರ ಬರೋ ಐಡಿಯಾ ಯಾರು ನೀನು ಕೊಟ್ಟಿದ್ದು? ಬ್ರೈನ್. ನಿನ್ ಬ್ರೈನ್ ಅಲ್ಲಿದ್ಯಾ? ಬಾಗ್ಲಿ ಈ ಕಡೆ ಇದೆ. ಸರಿ ನಡಿ. ಸರಿಗಳಿದ್ನ ಉಡಿಬಿಡಪ್ಪ, ಬ್ರೈನ್ ಗೆಟ್ ಬಿಡುತ್ತೆ. ನಿನ್ ಬ್ರೈನ್ ಅಲ್ಲಿದ್ಯಾ? ನನ್ನ ಮಗನೇ, ಹಸು ಕೂಗದ್ ಮುಂದ್ಗಡೆಯಿಂದ. ಹಿಂದೆ ನಾನೇನ್ ಮಾಡ್ಲಿ? ಅದನ್ನ ಈಗ ಮಾಡಬೇಡ, ಸುಮ್ಮನೆ ನಡಿ. ಏನಾಯ್ತು? ಬಾಗ್ಲಾಕ್ಬಿಟ್ಟಿದ್ಯಲ್ಲೋ. ನಿನ್ಗೋಸ್ಕರ ಇಷ್ಟೊತ್ತಿನಲ್ಲಿ ಬಾಗಿಲು ತೆಗೆದಿಟ್ಟಿರ್ತಾರೆ. ಕಾಲಿಂಗ್ ಬೆಲ್ ಅಟ್ಕತ್ತ ನೋಡು. ನನ್ನ ಮಗನೇ, ಹಿಂದ್ಗಡೆಯಿಂದ ಹೋಗೋಣ ಬಾ. ಸ್ವಲ್ಪ ನಿಲ್ಲಿಸ್ತ್ಯಾ? ಹಲೋ ಹಲೋ, ಸ್ವಲ್ಪ ನಿಲ್ಲಿಸ್ತ್ಯಾ? ಪದೇ ಪದೇ ನೀನ್ ನನ್ನನ್ನ ಯಾಕೆ ಕರ್ಕೊಂಡ್ ಬರ್ತೀಯಾ? ಸಿಕ್ಕಾಕೊಂಡ್ರೆ ಒದೇ ತಿನ್ನಕ ಅಲ್ಲ, ನೀನ್ ಹಸು ಹಿಂದ್ಗಡೆ ಕರೆಕ್ಟ್ ಆಗಿ ಸೂಟ್ ಆಗ್ತೀಯ. ಓ ಥ್ಯಾಂಕ್ ಯು. ಅದೇನೋ ಅದು ಗುಂಡು ಟೆನ್ಷನ್ ಆಗ್ಬಿಟ್ಟಿದೆ. ನಾವಿಲ್ಲಿ ಯಾರಿಗೋಸ್ಕರ ಬಂದ್ವಿ? ದೇವಿಗೋಸ್ಕರ. ಎಲ್ಲಿ ನಿನ್ ದೇವಿ? ಅಲ್ಲಿ ಎಲ್ಲಿ? ದೇವಿ. ಏನಾಯ್ತು? ಕೋದಂಡ್ರಾಮ ಬರ್ತಾ ಇದ್ದಾನಲ್ಲೋ. ಅವ್ರ ಮಣ್ಣು ಮುಗ್ಸಕ್ ಮುಂಚೆ ನಾವು ಹುಲ್ ತಿನ್ನೋಣ ಬಾ. ದೇವಿ, ಇಲ್ಲೇ ನಮ್ಮ ಮಾಡ್ತಿದ್ಯಾ? ಇಲ್ಲಣ್ಣ, ಅದು ಹಾ ಸರಿ ಸರಿ, ಒಳಗ್ ನಡಿ ಬಾ. ಏನಾಯ್ತು? ದೇವಿ ಹೊಟ್ಟೋಗ್ತಾ ಇದ್ದಲ್ಲೋ. ನಿಂತ್ಕೊಂಡ್ಬಿಟ್ಲಲ್ಲೋ. ಕೂತ್ಕೊಂಡ್ಬಿಡು. ಅಲ್ಲಮ್ಮ, ಈ ರೀತಿ ಇಬ್ರಲ್ಲಿ ಕೂತಿದ್ಯಲ್ಲ, ನಗಡಿ ಗಿಡಿ ಆದ್ರೆ ಏನ್ ಮಾಡ್ತೀಯಾ? ಒಳ್ಳೆ ತಂಗವ, ಬಾ. ದೇವಿ ಹೊಟ್ಟೋಗ್ಬಿಟ್ಲಲ್ಲೋ, ಈಗೇನೋ ಮಾಡೋದು?
ಟೆನ್ಷನ್ ಆಗಿದೆ ಬಾ ವಾಪಸ್ ಹೋಗ್ಬಿಡ ನಡಿ. ದೇವಿ ಮತ್ತೆ ಬಂದ್ಲಾ? ಹೌದು ಬಂದಿದ್ದಾಳೆ. ಯಾಕೋದು ಗುಂಡಿಗೆಗೆ ಧೈರ್ಯ ಬರ್ಲಿ ಅಂತ ಗಂಟ್ಲು ಗುಂಡು ಇಡ್ತಾ ಇದ್ದೀನಿ. ಊಟೋದ್ಲಲ್ಲೋ ನನ್ ದೇವಿ ಊಟೋದ್ಲಲ್ಲೋ. ಅಂಬಾ ಅಂಬಾ ಮಗನೇ, ಏನು ಮಾಡ್ತಾ ಇದ್ಯಾ? ನಿನ್ ದೇವಿನ ಕರೀತಾ ಇದ್ದೀನಿ. ಹಿಂಗ್ ಕರೆದ್ರೆ ದೇವಿ ಬರಲ್ಲ, ಓಡಿ ಬಂದ್ಬಿಡುತ್ತೆ. ಈಗೇನೋ ಮಾಡೋದು? ಈಗ್ಲೂ ಕಾಲ ಮಿಂಚಿಲ್ಲ, ನಡಿ ಓಡೋಬಿಡೋಣ. ಇದು ಯಾಕೆ ಇಲ್ಲಿಗೆ ಬಂತು? ಇನ್ನ ಅದೇ ನಿನ್ ಜಾಗ, ಅಲ್ಲೇ ಇರ್ಬೇಕು ಹಂಗೆ. ಯಾಕೋ ನಿನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ಆ ಕುಡ್ಕನ ಕೈಯಲ್ಲಿ ಚೆನ್ನಾಗಿ ಅದಕ್ಕೆ ಯಾಕೆ ಅಳ್ತಾ ಇದ್ಯಾ? ಅವ್ನ್ ಕೊಟ್ಟಿದ್ದನ್ನ ಅವನ್ಗೆ ವಾಪಸ್ ಕೊಟ್ರಾಯ್ತು. ನೋಡ್ತಾ ಇರು. ನೀನ್ ಅವನ್ಗೆ ಮಲಗಿಸ್ಬಿಟ್ಟೆ. ನೀನೇ ಕಾಡ್ತಾ ಇದ್ಯಾ? ನೀನೇ ಕಾಡ್ತಾ ಇದ್ಯಾ? ನನ್ ದೇವಿ ನೋಡಕ್ ಆಗ್ಲಿಲ್ಲ, ಅವಳಿಗೆ ನಿಜ ಹೇಳಕ್ ಆಗ್ಲಿಲ್ಲ, ಬಂದ್ ಕೆಲ್ಸ ಆಗ್ಲಿಲ್ಲ. ವೇಟ್ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಯಾಕೋ ಕೋಳಿ ತರ ಕೂಗ್ತಾ ಇದ್ಯಾ? ಕೋಳಿ ಅಲ್ಲ, ಹುಂಜ. ನಿನ್ನ ಕೋಳಿ ಹೊರಗಡೆ ಬರ್ಲಿ ಅಂತ ಕೂಗ್ತಾ ಇದ್ದೀನಿ. ಇಷ್ಟ ಬೇಗ ಬೆಳಕಾಗೋಯ್ತಾ? ನನ್ನ ಮಗನೇ, ನೀನ್ ಕೂಗಿದ್ದಕ್ಕೆ ದೇವಿ ಬರ್ಲಿಲ್ಲ. ನಾನು ಒಡೆದು ಮಲಗಿಸಿದ್ದೆ, ನೀನ್ ಕೂಗ ಅವ್ನ್ ನೆಬ್ಬಿಸ್ಬಿಟ್ಟಲ್ಲೋ. ಚೆಟ್ಲಿಡ್ಕೊಂಡು ಹಾಲ್ ಕರಿಯಕ್ ಬರ್ತಾವನು. ಮುಗ್ದೋಯ್ತು. ಬಂದೆ. ಬರ್ಬೇಡ. ಬಂದ್ಬಿಟ್ಟ. ಅಯ್ಯೋ ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ಕೈಲಿರೋ ಗ್ಲೌಸ್ ತೆಗೆದು ಗಾಳಿ ಊದಿ ಅವ್ನ್ ಕೈ ಕೊಟ್ಟು. ಏನಮ್ಮ, ದೇವಿನ್ ಸ್ವಲ್ಪ ಕರಿತೀರಾ? ಸೈಕಲ್ ಇದಕ್ಕೆ ಮುಂಚೆ ಸೈಕಲ್ ನೋಡಿರ್ಲಿಲ್ವಾ? ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದು ಅಂದ್ರೆ ಇದೆ. ಏನು? ಅದೇ ನೀನ್ ಸಾಹಸ ಮಾಡಿದ್ದು. ನನ್ ಮಗನೇ, ಇವಾಗ ಹಸು ಸೈಕಲ್ ತುಳಿಯುತ್ತೆ ನೋಡು. ತುಳಿಯುತ್ತೆ.
ಅಣ್ಣ ನಿಮಗೆ ಕೋಪ ಇದ್ರೆ ಎಷ್ಟು ಬೇಕಾದ್ರೂ ಹೊಡಿರಿ ಅಣ್ಣ, ಆದ್ರೆ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳ್ತೀನಿ ಇದೊಂದು ಕೋದನ್ ಡ್ರಾಮ ಇಬ್ರು ಕೋದನ್ ಡ್ರಾಮಾಗೆ ಮೀನಾಕ್ಷಿ ಇಷ್ಟ. ಇದು ಮೀನಾಕ್ಷಿ, ಇದು ಸಂಗೀತ, ಇವರಿಬ್ಬರಿಗೆ ಒಂದೇ ಒಂದು ಕೋದನ್ ಡ್ರಾಮ ಇಷ್ಟ. ಇದು ಮೀನಾಕ್ಷಿ, ಅದು ಕೋದನ್ ಡ್ರಾಮ. ದೇವ್ರೆ, ಸ್ನೇಹಕ್ಕಿದೊಂದು ಪರೀಕ್ಷೆನಾ? ಅಲ್ಲ, ಪ್ರೇಮಕ್ಕಿದೊಂದು ಶಿಕ್ಷೆ. ನಿನ್ ದೋಸ್ತ್ಗೆ ಯಾಕೆ ನಿಜ ಹೇಳ್ಬಾರ್ದು? ನಿಜಾನ್ ಕೇಳಿ ನನ್ನ ದೋಸ್ತ್ ಕಣ್ಣೀರ್ ಹಾಕಿದ್ರೆ ಅದನ್ನ ಒರ್ಸೋ ಶಕ್ತಿ ನನಗಿಲ್ಲ. ನಿಮ್ಮಿಬ್ರು ಸ್ನೇಹಕ್ಕೋಸ್ಕರ ನಾನ್ ಶಿಕ್ಷೆ ಅನುಭವಿಸೋದಿಕ್ಕೆ ರೆಡಿ ಇಲ್ಲ. ಈ ನಿಜಾನ ಅವ್ನಿಗೆ ಅರ್ಥ ಮಾಡ್ಸೋದು ಹೆಂಗೆ? ನಿಜ ಏನು ಅಂತ ನಾನ್ ಅರ್ಥ ಮಾಡಿಸ್ತೀನಿ. ಸಂಗೀತ, ಏನಿದೆಲ್ಲ? ಸಾಯ್ಬೇಕು ಅಂತ ಹೊರಟವಳಿಗೆ ಜೀವ ಕೊಟ್ರಿ, ಮನೆಗ್ ಕರ್ಕೊಂಡ್ ಹೋದ್ರಿ, ಬೀಗದ ಕೈನ ನನ್ ಕೈಯಲ್ಲಿ ಕೊಟ್ಟು ನೀನೇ ಯಜಮಾನಿ ಅಂದ್ರಿ. ನಿಮ್ ಮನ್ಸಿನಲ್ಲೂ ಒಂದ್ ಜಾಗ ಕೊಟ್ರಿ, ನಾನು ಯಾವಾಗ್ಲೂ ಅಲ್ಲೇ ಇರ್ಬೇಕು. ಅದಕ್ಕೆ ಇದೆಲ್ಲ. ಮೀನಾಕ್ಷಿ, ನಿಂಗೊಂದು ನಿಜ ಹೇಳ. ನಾನು ಕುಡಿತಾ ಇದ್ದೆ, ಕುಣಿತಾ ಇರ್ಲಿಲ್ಲ. ಈಗ ಕುಡಿಬೇಕು ಅನಿಸ್ತಾ ಇದೆ, ಕುಡಿಬೇಕು ಅನಿಸ್ತಾ ಇಲ್ಲ. ಕುಡ್ದಾಗಿದ್ದ ಮತ್ಕಿಂತ ಪ್ರೀತಿ ಇರೋ ಮತ್ಗೆ ಜೋರ್ ಜಾಸ್ತಿ. ನಿನಗೀಗ ತಲೆ ತಿರುಗ್ತಿರ್ಬೋದು ಅಲ್ವಾ? ನನ್ನ ಮಗಳು ನಿನ್ನ ಮೇಲೆ ಆಸೆ ಪಟ್ಟು ನಿನ್ನ ಪ್ರೀತಿ ನಿನ್ ಮನೆಗ್ ಬಂದು ಅನ್ಕೊಂಡಿದ್ಯಾ? ಇಲ್ಲ, ಅವಳು ಕತ್ತಿಗೆ ತಾಳಿ ಕಟ್ಟೋ ಕನ್ಸ್ ಕಾಣ್ತಾ ಇದ್ಯಾ? ಅದ್ ನಿನ್ ಕೈ ಸಾಧ್ಯನೇ ಇಲ್ಲ. ನನ್ನ ಪ್ರಾಣ, ನನ್ನ ಜೀವ ಅಂತ ಕೊಚ್ಕೊಂತ ಇದ್ದೆ ನಿನ್ ದೋಸ್ತು ನಿನ್ ಮುಖಕ್ಕೆ ಮಸಿ ಬಳಿತಾವನೆ. ನನ್ನ ಮಗಳ ಕುತ್ತಿಗೆಗೆ ಅವನೇ ತಾಳಿ ಕಟ್ತಾ ನೋಡ್ತಾ ಇರು. ಇದೇ ನಿನ್ ಹಣೆ ಬರ. ಮುಚ್ಚೋ ನಿನ್ ಹೊಲ್ಸ್ ಬಾಯ್ನ. ಅವನ್ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ದ ನಾಯಿಗಳು ನೀವು ಅವನ ಬಗ್ಗೆ ಮಾತಾಡ್ತೀರಾ? ನನ್ ಸ್ನೇಹಿತ ನನಗೋಸ್ಕರ ಪ್ರಾಣ ಕೊಡ್ತೀನಿ ಹೊರತು ಖಂಡಿತ ಮೋಸ ಮಾಡಲ್ಲ, ಮೋಸ ಮಾಡಲ್ಲ. ವಾವ್, ಅದೇನ್ ಸ್ನೇಹ, ಅದೇನ್ ಪ್ರೀತಿ. ನಿನ್ ಗಂಡಸೆ ಆಗಿದ್ರೆ ನಾನೊಂದು ಪಂದ್ಯ ಹಾಕ್ತೀನಿ, ಒಪ್ಕೋತೀಯಾ? ನನ್ನ ಮಗಳು ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ರೆ ಜೀವನ ಪೂರ್ತಿ ನಿನ್ ಕಾಲ್ ಕೆಳಗಿರ್ತೀನಿ. ನಿನ್ ದೋಸ್ತ್ ತಾಳಿ ಕಟ್ಬಿಟ್ರೆ ನಾನು ಹೇಳ್ದಂಗ್ ನೀನ್ ಕೇಳ್ಬೇಕು. ನಿನ್ ದೋಸ್ತ್ ತಲೆ ಕಡ್ದು ನನ್ ಕಾಲ್ ಬಿಡು ತಂದು ಹಾಕ್ಬೇಕು, ಒಪ್ಕೋತೀಯಾ? ಹೇಳು. ಇಷ್ಟು ದಿವಸ ಗೆದ್ದು ಒಗ್ರು ತೋರ್ಸಂಗಲ್ಲ. ಈ ಸಾರಿ ಇದೇ ನಮ್ ನಡುವಿನ ಕೊನೆ ಪಂದ್ಯ. ನಾನ್ ಗೆಲ್ಬೇಕು, ಇಲ್ಲ ನೀನ್ ಗೆಲ್ಬೇಕು. ಇದೆಲ್ಲ ಯಾಕೆ ನಡೀತು ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನನಗೆ ಹೇಳಿದ್ದೆಲ್ಲ ಅಷ್ಟು ನಿಜ. ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸಂಗೀತ ಹೋಗ್ತೀನಿ ಅಂತಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ? ನನ್ನಿಂದ ಈ ಮನೆಯಲ್ಲಿ ನೆಮ್ಮದಿನೇ ಹೊರಟೋಯ್ತು. ನಿಮ್ಮಿಬ್ಬರ ಮಧ್ಯೆ ಇರೋ ಸ್ನೇಹ ನನ್ನಿಂದ ಮುರಿಬಾರ್ದು. ನಾನೇ ಹೋಗ್ತೇನೆ. ಇಷ್ಟು ದಿನ ನಿಮ್ ಜೊತೆ ಆನಂದವಾಗಿ ಕಳೆದ ಆ ನೆನಪೇ ಸಾಕು.
ಅಣ್ಣ ನಿಮ್ಮನ್ನೆಲ್ಲ ನಾನು ಹುಡುಕದು. ಯಾವನ ನಿಮ್ಗೆ ಒಳಗ್ ಬರಕ್ ಹೇಳಿದ್ದ? ಎಲ್ಗೆ ಹೋಗ್ತಾ ಇದೀಯಾ? ಎಲ್ಲಿಗಾದ್ರೂ ಹೋಗ್ತೀನಿ, ನನ್ನನ್ ಬಿಡಿ. ನೀ ಎಲ್ಲೂ ಹೋಗಕ್ಕಾಗಲ್ಲ, ಇಲ್ಲೇ ಇರ್ತೀಯ. ಕೋದಂಡ ನಿನ್ನ ತಾಳಿ ಕಟ್ತಾನೆ. ಬಾ ಮೀನಾಕ್ಷಿ, 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 ಒಳಗ್ ಬರ್ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರು? ನಾನೇ ಇವ್ರನ್ನ ಬರ ಕೇಳಿದ್ದು. ಇವ್ರ ಕುತ್ತಿಗೆಗೆ ತಾಲಿ ಕಟ್ಟೋದನ್ನ ನೋಡಿದ. ಬೇಡ, ಅಯ್ಯೋ ಬೇಡ, ನನ್ ಬಿಟ್ಬಿಡಿ. ಬಿಡೋದಿಲ್ಲ, ಬೇಡ, ಬಿಡೋದಿಲ್ಲ. ನನಗೆ ಹೆಂಡತಿ ಆಗ್ಬೇಕಾದಳು. ತಾಲಿ ಕಟ್ಟಿದ್ರು ಸರಿ, ಕಟ್ಟದೆ ಹೋದ್ರು ಸರಿ, ನೀನ್ ನನಗೆ ಸ್ವಂತ. ನಾನ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ತಿಳ್ಕೊಂಡಿದ್ಯಾ? ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ನನ್ನ ಹುಚ್ಚನಾಗಿ ಮಾಡಿ ನೀನ್ ಹಾಯಾಗಿರ್ಬೋದು ಅಂತ ಕನ್ಸ್ ಕಾಣ್ತಾ ಇದ್ಯಾ? ಸಾಧ್ಯ ಇಲ್ಲ, ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ.
ದೋಸ್ತ್ ಅಂತೆ ದೋಸ್ತ್. ಯಾರೋ ನಿನ್ ದೋಸ್ತ್? ನಾನಲ್ಲ ನಿನ್ ದೋಸ್ತ್, ನಾನಲ್ಲ. ನೀನು ಇವಳ ಮದುವೆ ಮಾಡ್ಕೋಬೇಕಾ? ಮದುವೆ ಮಾಡ್ಕೋಬೇಕಾ? ಅವಳ ಮದುವೆ ಮಾಡ್ಕೋಬೇಕು ಅಂದ್ರೆ ನನ್ನ ಸೋತ್ಬೇಕು. ನನ್ನ ಸಾಯ್ಬಿಡ ಅವಳ ಮದುವೆ ಮಾಡ್ಕೋ. ಬಾ ಬಾರೋ. ನನ್ ಮಾತು ಕೇಳು ದೋಸ್ತ್. ನನ್ ಮಾತು ಕೇಳು ದೋಸ್ತ್. ಬೇಡ ಕೇಳು ಅಣ್ಣ ಬೇಡಣ್ಣ, ನನ್ನ ಮಾತು ಕೇಳು. ಬೇಡ ದೋಸ್ತ್. ಅವಳಿಗೇನು ಮಾಡಬೇಡ, ನನ್ ತಂಗಿಗೇನು ಮಾಡಬೇಡ ದೋಸ್ತ್. ದೋಸ್ತ್ ಅವಳಿಗೇನು ಮಾಡಬೇಡ ಪ್ಲೀಸ್. ನಿನ್ನಂತ ಅಣ್ಣ ಅವಳು ಬೇಕಾಗಿಲ್ಲ. ಅವಳು ನನ್ ತಂಗಿ. ಈ ರಾಮನು ಮಾತ್ರ ತಂಗಿ. ಇನ್ನೊಂದ್ ಸಲ ಮಾತಂದ್ರೆ ಸಾಯಿಸ್ಬಿಡ್ತೀನಿ. ಹೌದು ಕಣ, ಅವಳು ನನ್ ಮಾತ್ರ ತಂಗಿ. ಹೊಡೆದ್ರೆ ನೀನೇ ಗೆದ್ದಂಗೆ. ಸಾಕ್ ಮಾಡ್ರಲ್ಲ ಯಪ್ಪ, ಸಾಕ್ ಮಾಡ್ರ. ದೊಡ್ಡಯ್ಯ, ಇದು ಅವ್ರ ಮನೆ ಸಮಾಚಾರ, ಅವ್ರೇ ತೀರ್ಮಾನ ತಗೋತಾರ ಬಿಡು.
ಗೆದ್ದವ್ರು ಆಳ್ಬೇಕು ಸೋತವ್ರು ಹಾಳಾಗ್ಬೇಕು ಅಂತ ನೀನೇ ತಾನೇ ಒಂದಕ್ಕೆ 4 ಸಲ ಹೇಳ್ಕೊಟ್ಟಿದ್ದು. ಬಿಡು ಮತ್ತೆ. ನಾನ್ ಸೋತೋದೆ ಕಣ, ನಾನ್ ಸೋತೋದೆ. ಹಿಂದೆ ನಾನೊಬ್ಬ ಹೇಡಿ ತರ ಬಾಳಕ್ಕಾಗಲ್ಲ ಕಣೋ, ಬಾಳಕ್ಕಾಗಲ್ಲ. ನನ್ ಕೊಂದಾಕ್ಬಿಡು, ಕೊಂದಾಕ್ಬಿಡು ದೋಸ್ತ್, ಹಾಕ್ಬಿಡು. ಇಲ್ಲ ದೋಸ್ತ್, ಇಲ್ಲ. ನಾನ್ ಬದುಕಿರೋವರೆಗೂ ನಿನಗೆ ಸೋಲಿಲ್ಲ ದೋಸ್ತ್, ನಿನಗೆ ಸೋಲಿಲ್ಲ. ಈ ಪ್ರಪಂಚದಲ್ಲಿ ನೀನು ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ ದೋಸ್ತ್? ಮೀನಾಕ್ಷಿ ಕುತ್ತಿಗೆ ನೀನ್ ತಾಳಿ ಕಟ್ಟದೆ ನಿನ್ ಗೆಲುವಾದ್ರೆ ನಿನ್ ಗೆಲುವು ನನಗೆ ಬೇಕು ದೋಸ್ತ್, ನನಗೆ ಬೇಕು. ಕೇಳ್ದೇನೋ? ನನ್ ದೋಸ್ತ ಹೇಳಿದ್ ಕೇಳ್ದ್ಯಾ? ಹಾ, ನಾನ್ ಗೆದ್ದೆ, ನೀನ್ ಸೋತೆ. ಈಗ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಹೇಳು ಹೇಳು, ನಾನ್ ಏನ್ ಮಾಡ್ಬೇಕು ಹೇಳು. ನನ್ನ ಮಗಳು ಕೊಟ್ಟು ನಿಂಗೆ ಮದುವೆ ಮಾಡ್ಬೇಕಾ? ಮಾಡ್ಕೋ. ನಿನ್ ಮಗಳನ್ನ ನಾನು ನನ್ ದೋಸ್ತು ಕೊಟ್ಟು ಮದುವೆ ಮಾಡ್ಸು.